ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ರಾಮ ಮಂದಿರದ ಈ ಉದ್ಘಾಟನೆಯ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತದೆ. ಜೊತೆಗೆ ನಾವು ಸಂಭ್ರಮಿಸ್ತೀವಿ. ಈಶ್ವರ ವಿಶ್ವವಿದ್ಯಾಲಯ ನಮ್ಮ ನಾಡಿನಲ್ಲಿ ಭರತ ಖಂಡದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು, ಶ್ರದ್ಧಾ ಕೇಂದ್ರ ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷವನ್ನ ತಂದಿದೆ ಅಂತೇಳಿ ನಾನು ಅದ್ರ ಸಹಿತವಾಗಿ ಭಾವಿಸ್ತೀನಿ. ರಾಮ ಈ ದೇಶದ ಮರ್ಯಾದಾ ಪುರುಷೋತ್ತಮ ಮತ್ತು 14 ಕಾಲ ಸಂಪೂರ್ಣನಾಗಿರ್ತಕ್ಕಂಥವನು, ಹಾಗೇನೆ ನಿರ್ವಿಕಾರಿಯಾಗಿರ್ತಕ್ಕಂಥವನು, ನಿರಹಂಕಾರಿಯಾಗಿರ್ತಕ್ಕಂಥವನು, ಹಾಗೇನೆ ರಾಜರ ಕರ್ತವ್ಯಗಳು ಮತ್ತು ಪ್ರಜೆಗಳೊಟ್ಟಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನು ವಿವರಿಸ್ತಕ್ಕಂಥದ್ದು, ಜೊತೆಗೆ ರಾವಣನ ಸಂಸ್ಕೃತಿ ಮತ್ತು ರಾಕ್ಷಸರ ಅಸುರಿ ಸಂಸ್ಕೃತಿಯನ್ನ ನಾಶ ಮಾಡಿ ದೈವಿ ಸಂಸ್ಕೃತಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಧರೆಗೆ ಅವತರಿಸಿದಂತಹ ಈ ಮಹಾಪುರುಷನನ್ನ ನಮ್ಮ ದೇಶದಲ್ಲಿ ಒಂದು ದೈವಿಕ ಶಕ್ತಿಯಾಗಿ ರೂಪುಗೊಂಡು ಜನರ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥದ್ದು. ಅಂತಹ ಒಂದು ಶ್ರದ್ಧಾ ಕೇಂದ್ರ ನಮ್ಮಲ್ಲಿ ಅಗತ್ಯ ಇತ್ತು. ಅದನ್ನ ಏನು ಬಾಬರ ಬಂದು ಅದನ್ನ ನೆಲಸಮ ಮಾಡಿ ಮತ್ತೆ ಅಲ್ಲಿ ಮತ್ತೊಂದು ಶ್ರದ್ಧಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರು. ಆದರೆ ನಮ್ಮ ಕರಸೇವಕರು ರಾಮ ಜನ್ಮಭೂಮಿ ಆಗಿರೋದ್ರಿಂದನ ಅದು ಭರತ ಖಂಡದ ಒಂದು ರಾಷ್ಟ್ರೀಯ ಸಂಕೇತ ಮತ್ತು ಐಕ್ಯತೆಯ ಸಂಕೇತ ಆಗಿರೋದ್ರಿಂದನ ಮತ್ತೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ನಾಡಿನ ಎಲ್ಲ ಜನರ ಒಂದು ಸಹೃದಯತೆಯ ಕೂಗಾಗಿತ್ತು. ಆದರೆ ಇದನ್ನ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಇಲ್ಲಿ ರಾಮ ಜನ್ಮಭೂಮಿ ಇದು, ಆ ರಾಮ ಜನ್ಮಭೂಮಿಗೆ ಮತ್ತೆ ತೀರ್ಪನ್ನು ನೀಡಿ ಅಲ್ಲಿ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದನ್ನ ಅದು ತನ್ನ ಅಭಿಪ್ರಾಯವನ್ನು ಪುನರುಚ್ಚರಿಸಿದ್ರಿಂದ ರಾಮ ನ್ಯಾಸ ಮಂಡಳಿ ಏನಿದೆ ಅದು ಅನೇಕ ಕ್ರಮಗಳನ್ನ ಕೈಗೊಂಡು ಇವತ್ತು ರಾಮ ಮಂದಿರದ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ಸ್ಮಾರಕ ಆಗಿರ್ತಕ್ಕಂಥ ಈ ರಾಮ ಮಂದಿರದ ಉದ್ಘಾಟನೆ ಈ ಸುಸಂದರ್ಭದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಸಂಭ್ರಮಿಸ್ತದೆ. ಜೊತೆಯಲ್ಲಿ ನಾವೆಲ್ಲರೂ ಸಹಿತವಾಗಿ ಅದರಲ್ಲಿ ಪಾಲ್ಗೊಳ್ತೀವಿ. ಆ ಶ್ರದ್ಧಾ ಕೇಂದ್ರ ನಮ್ಗೆ ಅಗತ್ಯ ಇತ್ತು ಅನ್ನೋದನ್ನ ಸಾರೋದ್ರ ಜೊತೆಗೆ ಅದರ ಹಿನ್ನೆಲೆಯಲ್ಲಿ ಅನೇಕರು ಶ್ರಮ ಪಟ್ಟಿದ್ದಾರೆ, ಬಲಿದಾನ ಆಗಿದ್ದಾರೆ, ತ್ಯಾಗ ಇದೆ. ಅವರೆಲ್ಲರನ್ನೂ ನಾನು ಅಭಿನಂದಿಸ್ತೀನಿ. ಕರಸೇವಕರಿಂದ ಹಿಡಿದು ಇತ್ತೀಚಿನ ರಾಮ ಒಂದು ಮಂದಿರವನ್ನು ಕಟ್ಟಲಿಕ್ಕೆ ಯೋಗದಾನ ಮಾಡಿರ್ತಕ್ಕಂತಹ, ಪರಿಶ್ರಮ ಪಟ್ಟಿರ್ತಕ್ಕಂಥವ್ರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ರಾಮ ಮಂದಿರ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಸಂಭ್ರಮಿಸ್ತದೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾನೆ. ಎಲ್ರಿಗೂ ಅಭಿನಂದನೆಗಳು. ಒಳ್ಳೆಯದಾಗ್ಲಿ. ಶುಭಾಶಯ.